ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಂಬರ್ ಸಿಸ್ಟಮ್ಸ್ ಅಲ್ಲಿ ಬೈನರಿ ಕನ್ವರ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದ್ರೆ ಬೈನರಿ ಟು ಡೆಸಿಮಲ್, ಬೈನರಿ ಟು ಆಕ್ಟಲ್, ಬೈನರಿ ಟು ಹೆಕ್ಸಾಡೆಸಿಮಲ್. ಸೊ ಬೈನರಿ ಟು ಡೆಸಿಮಲ್ ನ ಫಸ್ಟ್ ನೋಡ್ತಾ ಹೋಗೋಣ. ಯಾವ್ದಾದ್ರು ಒಂದು ಬೈನರಿ ನಂಬರ್ ಅನ್ನ ತಗೋಣ. ಏನು 11101. ಸೊ ಬೈನರಿ ಆಗಿದ್ರೆ ಅದರ ಬೇಸ್ ಎಷ್ಟಿರುತ್ತೆ? 2. ಸೊ ಅದನ್ನ ನಾನು ಡೆಸಿಮಲ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಡೆಸಿಮಲ್ಲಿನ ಬೇಸ್ ಎಷ್ಟು? 10. ಸೊ ಇವಾಗ ಹೇಗೆ ಕನ್ವರ್ಟ್ ಮಾಡೋದು ಅಂತಂದ್ರೆ ಡೆಸಿಮಲ್ಗೆ ಈಸಿ ಸ್ಟೆಪ್. ಸೊ 1 1 1 0 1 ಅನ್ನು ಅವರು ಕೊಟ್ಟಿರೋದು. ಸೊ ಇವಾಗ ಬೇಸ್ ಎಷ್ಟಿರೋದು? 2 ಅಲ್ವಾ? ಸೊ 2 ಪವರ್ 0, 2 ಪವರ್ 1, 2 ಪವರ್ 2, 2 ಪವರ್ 3, 2 ಪವರ್ 4. ಸೊ ಇವಾಗ ಯಾವ್ಯಾವ್ದಕ್ಕೆ 1 ಇದೆ ಅದನ್ನು ಮಲ್ಟಿಪ್ಲೈ ಮಾಡ್ತೀವಿ. 1 ಇಂಟು 2 ಪವರ್ 4, 1 ಇಂಟು 2 ಪವರ್ 4 ಪ್ಲಸ್ 1 into 2 power 3, 1 into 2 power 3 plus 1 into 2 power 2, 1 into 2 power 2 plus ಇಲ್ಲಿ 0 ಇದೆ, ಅದನ್ನು ಬರೆಯೋ ಅವಶ್ಯಕತೆ ಯಾಕೆ ಇಲ್ಲ? ಯಾಕೆ 0 ನ ಮಲ್ಟಿಪ್ಲೈ ಮಾಡಿದ್ರೆ 0 ನೇ ಇರೋದು. ಸೊ 1 into 2 power 0, 1 into 2 power 0. ಸೊ ವ್ಯಾಲ್ಯೂ ಏನಂತೆ? 1 into 2 power 4 ಅಂದ್ರೆ 2 power 4 ವ್ಯಾಲ್ಯೂ ಏನು? 2 to the 4, 4 to the 8, 8 to the 16 plus 2 power 3, 2 to the 4, 4 to the 8 plus 1 into 2 power 2, 2 to the 4 plus 1 into 2 power 0. So 2 power 0 ಅಂದ್ರೆ ಏನು? 1. 1 ones are 1. So value ಎಷ್ಟಾಗುತ್ತೆ? 16 plus 8. 16 plus 8 is 24. 24 plus 4 is 28. 28 plus 1 is 29. To the base ಎಷ್ಟು? 10. ಸೊ ಇವಾಗ ಡೆಸಿಮಲ್ಗೆ ಕನ್ವರ್ಟ್ ಮಾಡಿದೆ. ಸೊ ನೋಡಿ ಏನ್ ಮಾಡಿ ಗೊತ್ತಾ? ಇದನ್ನ ವ್ಯಾಲ್ಯೂಗಳು ನೆನ್ಪಿಟ್ಕೊಂಡಿರಿ. 2 power 0 ಅಂದ್ರೆ 1, 2 power 2 ಅಂದ್ರೆ 2, 2 power 2 ಅಂದ್ರೆ 4, 2 power 3 ಅಂದ್ರೆ 8, 2 power 4 ಅಂದ್ರೆ 16. ಸೊ ಏನು ನೆನ್ಪಿಟ್ಕೊಳ್ಳಿ? 1 2 4 8 16 ಈ ರೀತಿ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಆರಾಮಾಗಿ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಬೈನರಿ ಟು ಆಕ್ಟಲ್. ಸೊ ಬೈನರಿ ಟು ಆಕ್ಟಲ್ ಮಾಡಬೇಕಾದ್ರೆ ಏನ್ ಮಾಡಬೇಕು? ಫಸ್ಟ್ ಬೈನರಿಯಿಂದ ಡೆಸಿಮಲ್ ಕನ್ವರ್ಟ್ ಮಾಡಬೇಕು. ಡೆಸಿಮಲ್ ಆದ್ಮೇಲೆ ಆಕ್ಟಲ್ ಕನ್ವರ್ಟ್ ಮಾಡಬೇಕು. ಆಕ್ಟಲ್ ಬೇಸ್ ಎಷ್ಟು? 8. ಸೊ ಇವಾಗ ಏನ್ ಮಾಡ್ತೀವಿ? ಬೈನರಿ ಇದೇ ನಂಬರ್ ನ ತಗೊಂತೀನಿ. ಸೊ ಏನು? 11101. ಸೊ ಅದನ್ನ ಆಲ್ರೆಡಿ ನಾವು ಡೆಸಿಮಲ್ ಕನ್ವರ್ಟ್ ಮಾಡಿದೀವಿ. ಎಷ್ಟು? 29. ಸೊ ಅದಕ್ಕೆ ನಾನು ಹೇಳಿದೆ 3 ಸ್ಟೆಪ್ ಆಗುತ್ತಲ್ಲ, ಅದಕ್ಕೋಸ್ಕರ ನಿಮಗೆ ಡೆಸಿಮಲ್ ವ್ಯಾಲ್ಯೂ ಆರಾಮಾಗಿ ಗೊತ್ತಿದ್ರೆ, ಡೆಸಿಮಲ್ ವ್ಯಾಲ್ಯೂ ನಿಂಗೆ ಅಲ್ವಾ ಕ್ಯಾಲ್ಕುಲೇಟ್ ಮಾಡೋದು, ಆರಾಮಾಗಿ ಗೊತ್ತಿದ್ರಿ ಎಲ್ಲೆಲ್ಲಿ 1 ಇದೆ ನೋಡಿ. 1 1 1 0 1 ಯಾವುದು ಏನಿದೆ, ಯಾವುದಕ್ಕೆ 1 ಇದೆ ಅದನ್ನ ಆಡ್ ಮಾಡಿ. 16 plus 8 plus 4 plus 1, ಇದು 2 ಗೆ 0 ಇದೆ, ಅದನ್ನ ಏನು ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಆ ರೀತಿ ಡೆಸಿಮಲ್ ಆರಾಮಾಗಿ ಕನ್ವರ್ಟ್ ಮಾಡ್ಕೋಬೋದಾ? ಅವಾಗ ಆಕ್ಟಲ್ ಈಸಿಯಾಗಿ ಕನ್ವರ್ಟ್ ಮಾಡ್ತಾ ಹೋಗ್ಬೋದು. ಸೊ ಡೆಸಿಮಲ್ ಇಂದ ಆಕ್ಟಲ್ ಗೆ ಕನ್ವರ್ಟ್ ಮಾಡೋದು. ಸೊ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ. ಏನಿಲ್ಲ, ಸಿಂಪಲ್. 8 ಇದು ಕನ್ವರ್ಟ್ ಮಾಡ್ಬೇಕಾಗಿರೋದು. ಸೊ 8 ಇಂದ 29 ನ ಡಿವೈಡ್ ಮಾಡಿ. 8 1 8, 8 2 16, 8 3 24. 8 3 24 ಅಂತಂದ್ರೆ ಎಷ್ಟು ರಿಮೈಂಡರ್ ಉಳಿಯುತ್ತೆ? 5. ಸೊ ಇದು ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಆಗುತ್ತೆ, ಇದು ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಆಗುತ್ತೆ. ಸೊ ಏನ್ ಮಾಡಬೇಕು? ಕೆಳಗಡೆಯಿಂದ ಮೇಲ್ ಬರಬೇಕು. ಏನಕ್ಕೆ ಇಲ್ಲೇ ಸ್ಟಾಪ್ ಮಾಡಿದೆ? 8 ಇಂದ 3 ನ ಮತ್ತೆ ಡಿವೈಡ್ ಮಾಡೋಕ್ಕಾಗಲ್ಲ, ನೀವು ಡೆಸಿಮಲ್ ಅಲ್ಲಿ ಬರಬಾರ್ದು, ಮಾಮೂಲಿ ಈ ತರ ವ್ಯಾಲ್ಯೂ ಬರಬೇಕು. ಸೊ 8 ಇಂದ 3 ನ ಡಿವೈಡ್ ಮಾಡೋಕ್ಕಾಗಲ್ಲ, ಸೊ ಸ್ಟಾಪ್ ಮಾಡಿದೆ. ಸೊ ವ್ಯಾಲ್ಯೂ ಏನಾಯ್ತು? ಕೆಳಗಡೆಯಿಂದ ಮೇಲೆ ಬರೆದ್ರೆ 3 5, ಬೇಸ್ ಎಷ್ಟು? 8. ಸೊ ಇವಾಗ ಏನಾಯ್ತು? ಆಕ್ಟಲ್ ಕನ್ವರ್ಟ್ ಆಯ್ತು. ನೆಕ್ಸ್ಟ್ ಅದೇ ರೀತಿ ಬೈನರಿಯಿಂದ ಹೆಕ್ಸಾಡೆಸಿಮಲ್ ಕನ್ವರ್ಟ್ ಮಾಡೋದಕ್ಕೂ ಅಷ್ಟೇ. ಫಸ್ಟ್ ಬೈನರಿಯಿಂದ ಡೆಸಿಮಲ್ ಕನ್ವರ್ಟ್ ಮಾಡಬೇಕು. ನೆಕ್ಸ್ಟ್ ಡೆಸಿಮಲ್ ಇಂದ ಹೆಕ್ಸಾಡೆಸಿಮಲ್. ಹೆಕ್ಸಾಡೆಸಿಮಲ್ ಇನ್ ಬೇಸ್ ಎಷ್ಟು? 16. ನೆಕ್ಸ್ಟ್ ಹೆಕ್ಸಾಡೆಸಿಮಲ್ ಬರಿಬೇಕಾದ್ರೆ 0 to 9 ಏನಾದ್ರೂ ಬಂದ್ರೆ ಹಾಗೆ ಬರಿತೀವಿ. ಅದೇ ಏನಾದ್ರೂ 10 11 12 ಆ ರೀತಿ ಬಂದ್ರೆ 10 ಗೆ ಎ, 12 ಗೆ ಬಿ, ಸಾರಿ 11 ಗೆ ಬಿ, 12 ಗೆ ಸಿ, 13 ಗೆ ಡಿ, 14 ಗೆ ಇ ಮತ್ತೆ 15 ಗೆ ಎಫ್ ನ ನಿಲ್ಲಿಸ್ತೀವಿ ನೋಡಿ. 0 ಇಂದ 15, 0 ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ಟೋಟಲ್ 16 ನಂಬರ್ಸ್ ಬರ್ತವೆ. ಹೆಕ್ಸಾಡೆಸಿಮಲ್ 16 ಅಲ್ವಾ? ಸೊ 16 ನಂಬರ್ಸ್ ಬಂದವು. ಇವಾಗ ಬೈನರಿ ಅದೇ ನಂಬರ್ ತಗೊಂಡ್ರೆ 11101. ಡೆಸಿಮಲ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ಎಷ್ಟು? 29. ಸೊ ಇವಾಗ 29 ಅನ್ನ ನಾನೇನ್ ಮಾಡಬೇಕು? ಹೆಕ್ಸಾಡೆಸಿಮಲ್ ಆಗಿ ಕನ್ವರ್ಟ್ ಮಾಡಬೇಕು. 29 ಡಿವೈಡೆಡ್ ಬೈ 16. 16 1s are 16. ಸೊ 29 minus 16 ಎಷ್ಟಾಗುತ್ತೆ? 13 ಉಳ್ಕೊಳುತ್ತೆ, ಅಂದ್ರೆ 13 ರಿಮೈಂಡರ್ ಆಯ್ತು. ಸೊ ನಾನೇ ಬರಿಬೇಕು 1
13 ಅಂತ ಬಂದರೆ 0 to 9 ಇದ್ದಿದ್ರೆ ಹಾಗೆ ಬರೀಬೇಕು. ಅದೇ ಏನಾದ್ರೂ 10 ಆದ್ಮೇಲೆ ಬಂದರೆ ಏನು ಮಾಡಬೇಕು, ಈ ರೀತಿ ಆಲ್ಫಾಬೆಟಿಕಲ್ ಬರಬೇಕು. 13ಗೆ ಯಾವ ಆಲ್ಫಾಬೆಟ್ ಇರೋದು, ಡಿ. ಸೊ ಡಿನ ಬರೀರಿ, 1D. ಸೊ ಟು ದ ಬೇಸ್ 16 ಏನಾಯಿತು, ಕೊಟ್ಟಿರುವಂಥ ಬೈನರಿ ವ್ಯಾಲ್ಯೂ ಹೆಕ್ಸಾಡೆಸಿಮಲ್ ವ್ಯಾಲ್ಯೂ ಏನು ಬರುತ್ತೆ, 1D 16. ಈಗ ಶಾರ್ಟ್ ಟ್ರಿಕಲ್ ಏನು, ಇದನ್ನ ಹೇಳ್ಕೊಟ್ಟೆ. ಶಾರ್ಟ್ ಟ್ರಿಕ್ ಏನು, ಬೈನರಿಯಿಂದ ಡೆಸಿಮಲ್ ಕನ್ವರ್ಟ್ ಮಾಡೋದಕ್ಕೆ. ಅದೇ ಆಕ್ಟಲ್ಲಿ ಕನ್ವರ್ಟ್ ಮಾಡೋದಕ್ಕೆ ಏನು ಮಾಡಬೇಕು, ಸೇಮ್ ಬರೀರಿ, 1 1 0 1 1 1 1 0 1. 3 1 0 1 ಅಲ್ವಾ ಇರೋದು ಕ್ವಶನ್, 1 1 1 0 1. ಈಗ ಏನು ಮಾಡಿ, 3 ಗ್ರೂಪ್ ಮಾಡಿ ಲೆಫ್ಟ್ ಸೈಡಿಂದ, ಈಗ ಬಲಗಡೆ ಸೈಡಿಂದ 3 3, ಇಲ್ಲಿ ಇನ್ನೊಂದು ನಂಬರ್ ಇಲ್ಲ, ಅಲ್ಲಿಗೆ 0 ಹಾಕೊಳ್ಳಿ, ನಂಬರ್ ಇಲ್ಲ ಅಂತಂದ್ರೆ 0 ಹಾಕೊಳ್ಳಿ. ಈಗ ಏನು ಮಾಡಿ, 2 power 0 2 power 0 2 power 1 2 power 2 ಅವುಗಳ ವ್ಯಾಲ್ಯೂ ನಾನು ಮೆಮೊರೈಸ್ ಮಾಡಕ್ಕೆ ಹೇಳಿದ್ದೆ, ಏನು 1 2 4. ಸೊ ಅದನ್ನು ಬರೀ 1 2 4. ನೆಕ್ಸ್ಟ್ 1 2 4. ಇವಾಗ ಯಾವ್ಯಾವುದಕ್ಕೆ ಇರೋದು 1, ಇದಕ್ಕೆ 1 ಇದೆ ಮತ್ತೆ ಇದಕ್ಕೆ 1 ಇದೆ, ಅಂದ್ರೆ 2 + 1 3. ನೆಕ್ಸ್ಟ್ 4 + 1, ಯಾಕಂದ್ರೆ ಮಲ್ಟಿಪ್ಲೈ ಮಾಡಿದ್ರು 1 × 4 ಏನಾಗುತ್ತೆ, 4 + 1 × 1 1. ಸೊ 4 + 1 5. ನೋಡಿ, ಇದು ವೆರಿಫೈ ಮಾಡ್ಕೊಳ್ಳೋದಕ್ಕೆ ಶಾರ್ಟ್ ಟ್ರಿಕ್. ನೆಕ್ಸ್ಟ್ ಹೆಕ್ಸಾಡೆಸಿಮಲ್ ಅಲ್ಲಿ ಏನು ಮಾಡ್ತೀರಾ, ಸೇಮ್ ಬರೀತೀರಾ, 1 1 1 0 1. ಇಲ್ಲೇನು ಮಾಡ್ತೀರಾ, 4 ಗ್ರೂಪ್ ಮಾಡ್ತೀರಾ. ಇಲ್ಲಿ 3 ವ್ಯಾಲ್ಯೂಸ್ ಮಿಸ್ಸಿಂಗು, 3 ವ್ಯಾಲ್ಯೂಸ್ ಮಿಸ್ಸಿಂಗ್ ಆದರೆ 3 0 ಹಾಕ್ಕೊಳ್ರಿ. ಈಗ 2 power 0 2 power 1 2 power 2 2 power 3 ವರೆಗೂ ಬರ್ತೀರಾ. ಅಂದರೆ ವ್ಯಾಲ್ಯೂ ಏನಾಗುತ್ತೆ, 2 power 0 is 1 2 4 8 1 2 4 8. ಇಲ್ಲಿ 0 0 0 ಇರೋದ್ರಿಂದ ಕೇವಲ 1 ಮಾತ್ರ 1 ಇದೆ, 1 × 1 ಏನು 1. ನೆಕ್ಸ್ಟ್ 1 × 8 is 8, 1 × 4 is 4. ನೆಕ್ಸ್ಟ್ ಇದು 0 ಇದೆ, ಅದನ್ನು ಕನ್ಸಿಡರ್ ಮಾಡಬೇಡಿ, ಯಾಕಂದ್ರೆ ಮಲ್ಟಿಪ್ಲೈ ಮಾಡಿದ್ರು ಕೂಡ 0. 1 × 1 1. ಸೊ 8 + 4 ಎಷ್ಟು, 12 12 + 1 13. ಸೊ 13ನ ಹೇಗೆ ಬರೀಬೇಕು, ಡಿ. ಸೊ 1D. ಸೊ ಬಂತ ಶಾರ್ಟ್ ಟ್ರಿಕ್. ಇದೇನು ವೆರಿಫೈ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡಿ. ಈ ದೊಡ್ಡದಾಗಿ ಹೇಳ್ಕೊಟ್ನಲ್ಲ, ಆ ರೀತಿ ಮಾಡೋದನ್ನ ನಾವು ಜಾಸ್ತಿ ಮಾರ್ಕ್ಸ್ ಏನಾದರೂ ಕ್ವಶನ್ ಕೊಟ್ಟರೆ ಆ ರೀತಿ ಮಾಡಿ, ಫಸ್ಟ್ ಹೇಳ್ಕೊಟ್ಟಿದ್ದ ರೀತಿ. ಸೊ ನಂಬರ್ ಸಿಸ್ಟಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.